the best and ಎಲ್ಲಿ ನೋಡೋಣ ಟ್ರೈಲರ್ ನೋಡೋಣ. Let's start the trailer. All the best, Toxic. It's time. I'm coming. We are all waiting. One of my brothers is growing bigger and bigger. ನನಗೆ ಅಷ್ಟೇ ಖುಷಿ ಆಯಿತು, ನಾನು ಮಾಡಿದಷ್ಟೇ ಸಂತೋಷ ಆಯಿತು ನನಗೆ. I feel my brother has done a great job. All the best, Yash. God bless you. More heights and more success. It's really honored to be part of it. Thank you, Yash. You have been incredible. I have learned so much from you every single day. I think there'll be a Kiara before Toxic and a Kiara after Toxic. You all have spoiled me and every actor. It's not that I don't want to attend promotional events, it's just that I'm not very good at it. So I stay away from it. But this was special because so many reasons, but I think it's just Yash. ಈ ನನ್ನ ಕನಸನ್ನ ಹೆಗಲ ಮೇಲೆ ಹೊತ್ತು ನಂದವರು ಯಶ್. ಏನಿ ಒಂದು ಟಾಕ್ಸಿಕ್ ಚಿತ್ರಕ್ಕೆ ಸೇರಿದ್ದೀವಿ, ಅದಕ್ಕೆ ಮುಖ್ಯ ಕಾರಣ ಕರ್ನಾಟಕದ ಜನತೆ ನನಗೆ ಕೊಟ್ಟಿರೋ ಶಕ್ತಿ, ಕೊಟ್ಟಿರೋ ಜವಾಬ್ದಾರಿ, ಅವ್ರು ಕೊಟ್ಟಿರೋ ಒಂದು ಗೆಲುವು, ಪ್ರತಿ ಗೆಲುವು. ಟಾಕ್ಸಿಕ್ ನೀವು ಕೊಟ್ಟ ಹಳೆಯ ಗೆಲುವಿನ ಪ್ರತೀಕ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗೋ ಪ್ರಯತ್ನ ಮಾಡಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ. ಯಶ್ ಮೇಲೆ ನಂಬಿಕೆ. ಆತ್ಮೀಯ ಕನ್ನಡಿಗರೇ, ನಮಸ್ಕಾರ. ತುಂಬ ಹೆಮ್ಮೆಯಿಂದ, ತುಂಬ ಭರವಸೆಯಿಂದ ನಾವು ಅಥವಾ ನನ್ನ ಸ್ನೇಹ ಬಳಗ ಅಥವಾ ಮಾಧ್ಯಮ ಬಳಗ, ಪ್ರೇಕ್ಷಕ ಬಳಗ ನಿರೀಕ್ಷೆ ಇಟ್ಟ ಹಾಗೆ ಇನ್ನೇನು ಬೇಕು. ಈ ಟ್ರೈಲರ್ ನೋಡಿದ್ರೆ ಪಕ್ಕ ಅನ್ನ ಬೆಂದಿದೆ, ಚಿತ್ರಾನ್ನನೋ ಮೊಸರನ್ನನೋ ಪಲಾವೋ ಬಿರಿಯಾನಿನೋ ಏನೋ ದೊಡ್ಡ ಮಟ್ಟದ ಅಡುಗೆ ಆಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ನಾನು ಹೇಳ್ತಾ ಇರೋದು ಟಾಕ್ಸಿಕ್ 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 ಸಿನಿಮಾದ ಟ್ರೈಲರ್ ಬರೋಬ್ಬರಿ ರಾಕಿಂಗ್ ಸ್ಟಾರ್ ಯಶ್ ಅವರು 2024 ಆಗಸ್ಟ್ 8ನೇ ತಾರೀಕು ಶೂಟಿಂಗ್ ಮಾಡಿ ಕರೆಕ್ಟಾಗಿ 2 ವರ್ಷಕ್ಕೆ 200 ದಿನ ಶೂಟಿಂಗ್ ಮಾಡಿ ತುಂಬ ದಿನಗಳ ನಂತರ ಎಡಿಟಿಂಗು, ಡಬ್ಬಿಂಗು, ಮತ್ತೊಂದು CG ಮಾಡಿ ಗುದ್ದಾಡಿ ಒಂದು ಹೋರಾಟವೇ ಮಾಡಿ ಈ ಒಂದು ಔಟ್ಪುಟ್ ತೆಗೆದಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇಡೀ ಮಾಧ್ಯಮ ಬಳಗ ಅಥವಾ ಒಂದಷ್ಟು ವಿಮರ್ಶಕರು ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ವಿಮರ್ಶನೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿದ್ದನ್ನು, ಅವ್ರಿಗೆ ಅನಿಸಿದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ಆದರೆ ನನಗೆ ಒಬ್ಬ ಕನ್ನಡಿಗನಾಗಿ ಕಂಡಂಥ ಒಂದಷ್ಟು ಅಚ್ಚರಿಯನ್ನು ನಾನು ಇಲ್ಲಿ ನಿಮ್ಮ ಮುಂದೆ ಹಂಚಿಕೊಳ್ಳೋದಕ್ಕೆ ಬಂದಿದ್ದೀನಿ. ಆತ್ಮೀಯ ಕನ್ನಡಿಗರೇ, ಕಪಾಲಿ, ಬೆಂಗಳೂರಿನ ಕಪಾಲಿ ಅನ್ನೋ ಒಂದು ಥಿಯೇಟ್ರು ಇಡೀ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಆ ಸ್ಕ್ರೀನ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಅದರಲ್ಲೂ ಕರ್ನಾಟಕದಲ್ಲಿ ಒಂಥರ ಆ ಸ್ಕ್ರೀನ್ ಕಪಾಲಿ ಅಥವಾ ಕಪಾಲಿ ಥಿಯೇಟ್ರ್ ಒಳಗೆ ಇಡೀ ಪ್ರೇಕ್ಷಕ ಬಳಗ ತುಂಬಿದೆ ಅಂತಂದರೆ ಅದೊಂಥರ ದೊಡ್ಡ ಹೆಮ್ಮೆಯ ಸಂಕೇತ. ಗಾಂಧಿನಗರದ ಆ ಒಂದು ಪ್ರಮುಖ ರಸ್ತೆಯಲ್ಲಿ ನಾನು ಟ್ರೈಲರ್ ಲಾಂಚಲ್ಲಿ ಕಪಾಲಿ ಅನ್ನೋ ಜಾಗ ಅಥವಾ ಕಪಾಲಿ ಅನ್ನೋ ಬಿಲ್ಡಿಂಗ್ ಇದ್ದಂತಹ ಒಂದು ಜಾಗದಲ್ಲಿ 2 ರಿಂದ 3 ದೊಡ್ಡ ಪೊಲೀಸ್ ವ್ಯಾನ್ಗಳು, ದೊಡ್ಡ ಪ್ರೇಕ್ಷಕರ ಸಂಖ್ಯೆ. ಅವತ್ತು ಸ್ಟಾರು, ಬಂಟಿಂಗ್ಸು, ಮಗದೊಂದು ಇಟ್ಕೊಂಡು ಮೆರವಣಿಗೆ ಮಾಡ್ತಾ ಥಿಯೇಟ್ರ್ ಒಳಗೆ ಬಂದು ಸಿನಿಮಾ ನೋಡ್ತಾ ಇದ್ದಾರಲ್ಲ, ಹಾಗೆ ಒಂದು ಸಿನಿಮಾದ ಟ್ರೈಲರ್ ಲಾಂಚಿಗೆ ಆ ಮಟ್ಟಕ್ಕೆ ಜನ ಸೇರಿದರು. ಅವರೆಲ್ಲ ಆ ಟ್ರೈಲರ್ ಲಾಂಚನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶ ಸಿಗದೇ ಇರ್ಬೋದು, ಬಟ್ ಆದರೆ ಆ ವೈಭವವನ್ನು ತುಂಬ ಹತ್ತಿರದಿಂದ ಕಾಣೋದಕ್ಕೆ ನನಗೊಂದು ಅವಕಾಶ ಸಿಕ್ತು. ಟ್ರೈಲರ್ ಲಾಂಚ್ ಈವೆಂಟಿಗೆ ಏನು AMB ಮಾಲಿಗೆ ನಾವು ಒಳಗೆ ಹೋಗುವಾಗ ಆ ಪ್ರೇಕ್ಷಕರ ಉತ್ಸಾಹ, ಗುರು ಎಲ್ಲೋಗಿದ್ದಾರೆ ಗುರು ಕನ್ನಡ ಸಿನಿಮಾ ಪ್ರೇಕ್ಷಕರು, ಏನು ಗುರು ಆಗ್ತಾ ಇದೆ ಅಂತೆಲ್ಲ ಯೋಚನೆ ಮಾಡುವಾಗ ಪಕ್ಕ ಶೂರ್ ಶಾಟ್ ಅಂತ ಮಾತು ಹೇಳ್ತಾರಲ್ಲ, ಇದು ಕಣ್ರಿ ಬೋಣಿಗೆ, ಇದು ಕಣ್ರಿ ಸಿನಿಮಾ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ. ಅಷ್ಟರ ಮಟ್ಟಿಗೆ ನಿರೀಕ್ಷೆ ಅಂತೂ ಪಕ್ಕ ಹೊಂಟಿದೆ. ಆಗಸ್ಟ್ 26 ಬುಧವಾರ ಇಡೀ ವಿಶ್ವಾದ್ಯಂತ 6 ಭಾಷೆಯಲ್ಲಿ ಕನ್ನಡಿಗರು ಸೇರಿ ಮಾಡಿರುವಂತಹ ಒಂದು ಕನ್ನಡ ಸಿನಿಮಾ ಅಲ್ಲ, ಭಾರತೀಯ ಚಿತ್ರರಂಗನ ಪ್ರತಿನಿಧಿಸುವಂಥ ಒಂದು ಸಿನಿಮಾ ಅಂತ ಹೇಳಿ ಯಶ್ ಈಗಾಗಲೇ ಹೇಳಿದ್ದಾರೆ. ಅದು ನಮಗೆ ಕಾಣ್ತು. 1991ರಲ್ಲಿ ಶಾಂತಿ ಕ್ರಾಂತಿ ಬಂದಾಗ ನಾವು ಪ್ಯಾನ್ ಇಂಡಿಯಾ ಮಟ್ಟದ ಪ್ರೆಸ್ ಮೀಟ್ಗಳು ಆಗಿದ್ವು ಅಂತ ನಾನು ಕೇಳಿದ್ದೆ. ಆಗ
ಸರಿಸುಮಾರು 5 ಭಾಷೆಯ ಎಲ್ಲ ಪತ್ರಕರ್ತರು ಒಂದೇ ಹಾಲ್ನಲ್ಲಿ ಕೂತು ಪ್ರೆಸ್ ಮೀಟ್ನ ಅಟೆಂಡ್ ಮಾಡಿದ್ರು. 2 ದಿನಗಳ ಕಾಲ ಕನ್ನಡದ ಸಿನಿಮಾಗಳ ಬಗ್ಗೆ ಅಥವಾ ಕನ್ನಡ ಮಣ್ಣಿನಿಂದ ಸೃಷ್ಟಿಯಾದಂಥ ಸಿನಿಮಾದ ಬಗ್ಗೆ ಮಾತನಾಡಿದ್ರು ಅಂತ ನಾನು ಕೇಳಿದ್ದೆ, ಓದಿದ್ದೆ. ಆದರೆ KGF ಸಿನಿಮಾ ಬಂದಾಗ 5 ಭಾಷೆಯ ಪತ್ರಕರ್ತರು ಒಟ್ಟಿಗೆ ಸೇರಿ ಕುಳಿತು ಒಂದು ಕನ್ನಡದ ಸಿನಿಮಾದ ಬಗ್ಗೆ ಅಥವಾ ಒಂದು ಪ್ಯಾನ್ ಇಂಡಿಯಾ ಕನ್ನಡ ಸಿನಿಮಾದ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದ್ದು, ಆ ಸಿನಿಮಾದ ಕುತೂಹಲದ ಬಗ್ಗೆ ತಮ್ಮ ವಿಚಾರವನ್ನು ಹಂಚಿಕೊಂಡಿದ್ದನ್ನು ನಾನು ನೋಡಿದ್ದೆ. ಆ ಟ್ರೆಂಡ್ ಇಡೀ ಭಾರತದಾದ್ಯಂತ KGF ನಂತರ ಇನ್ನೂ ಹೆಚ್ಚಾಯಿತು ಅಂತ ನನ್ನ ಅಭಿಪ್ರಾಯ. ಅದಾದ ನಂತರನೇ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಅಂತ ಹೇಳಿ ಎಲ್ಲ ಭಾಷೆಯವರು ಮಾಡಿದರು. ಎಲ್ಲ ಭಾಷೆಯ ಪತ್ರಕರ್ತರನ್ನು ಒಟ್ಟಿಗೆ ಸೇರಿಸಿ ಸಿನಿಮಾದ ಕಂಟೆಂಟ್ ತೋರಿಸೋದಕ್ಕೆ ಭಾರಿ ಗುಂಡಿಗೆ ಬೇಕನ್ರಿ, ಭಾರಿ ಗುಂಡಿಗೆನೇ ಬೇಕು. ಅದನ್ನು KGF ಬಳಗ ಮಾಡ್ತು. ಈಗ ಟಾಕ್ಸಿಕ್ ಬಳಗ ಅದಕ್ಕೆ ಇನ್ನೊಂದು ಮಟ್ಟದ ದೊಡ್ಡ ಗೋಪುರ ಕಟ್ಟಿ ಅಲ್ಲಿ ಮೇಲೆ ಒಂದು ಕಳಶ ಪೂಜೆ ಅಂತ ಮಾಡ್ತಾರಲ್ವಾ, ಆ ರೀತಿ ಇತ್ತು ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಲಾಂಚ್ ಈವೆಂಟು. ನಾನು ಅದ್ರ ಬಗ್ಗೆ ಮಾತನಾಡಿ ನಿಮಗೆ ನಾನೇನು ಹೊಸ್ದಾಗಿ ಹೇಳಬೇಕಾಗಿಲ್ಲ. ಟಾಕ್ಸಿಕ್ ಟ್ರೈಲರ್ಲಿ ಈ ಥರದ್ದು ಕಾಣ್ತಿದೆ, ಆ ಥರದ್ದು ಕಾಣ್ತಿದೆ, ನನಗೆ ಹಿಂಗೆ ಅನಿಸಿದೆ, ಹಿಂಗಾಗಿರ್ಬೋದು ಅಂತ. ನಮಗಿಂತ ಬುದ್ಧಿವಂತರು ನೀವು. ಅದಕ್ಕೆ ಕನ್ನಡ ಸಿನಿಮಾ ಪ್ರೇಕ್ಷಕರನ್ನ ಬುದ್ಧಿವಂತ ಪ್ರೇಕ್ಷಕರು ಅಂತ ಹೇಳಿ ಕರೆಯೋದು. ಇಡೀ ನಾನು ಕೂತಾಗ 5 ಭಾಷೆಯ ಟ್ರೈಲರು ರಿಲೀಸ್ ಆಯಿತು ಮತ್ತು ಪ್ಲೇ ಆಯಿತು ಆ ದೊಡ್ಡ ಅಲ್ಟ್ರಾ HD ಅಥವಾ ಡಾಲ್ಬಿ ಅಟ್ಮೋಸ್ ಇರುವಂತಹ ಆ ಒಂದು ಸ್ಕ್ರೀನಲ್ಲಿ. ಎಲ್ಲ ಭಾಷೆಯ ಪತ್ರಕರ್ತರು ಇದು ರೀ ಸಿನಿಮಾ, ಈ ಸಿನಿಮಾ ರೀ ಪಕ್ಕಾ ರೀ ಅಂತೇಳಿ ಪ್ರಶಂಸೆಯನ್ನು ತಮಗೆ ಗೊತ್ತಿಲ್ಲದ ಹಾಗೆ ಮಾಡ್ತಾಯಿದ್ರು. ಅದನ್ನು ನೋಡೋಕ್ಕೆ ಒಂದು ಆನಂದ, ಅದನ್ನು ಕೇಳಿಸೋಕ್ಕೆ ಒಂದು ಆನಂದ. ಎಲ್ಲ ಭಾಷೆಯ ಪತ್ರಕರ್ತರಿಗೂ ಮರ್ಯಾದೆ ಕೊಡುವ ಸಲುವಾಗಿ ಮತ್ತು ನಾವು ಎಲ್ಲ ಭಾಷೆಯಲ್ಲೂ ಪರ್ಫೆಕ್ಟಾಗಿ ಸಿನಿಮಾ ಮಾಡಿದ್ವಿ ಅನ್ನೋ ಸಲುವಾಗಿ 4 ನಿಮಿಷ ಆಸುಪಾಸಿನ ಆ ಟ್ರೈಲರನ್ನು ಎಲ್ಲ ಭಾಷೆಯಲ್ಲೂ ರಿಲೀಸ್ ಮಾಡಿದ್ರು, ಎಲ್ಲ ಭಾಷೆಯಲ್ಲೂ ಪ್ಲೇ ಮಾಡಿದ್ರು. ಮತ್ತೊಂದು ಖುಷಿಯಾದ ವಿಚಾರ ಏನಪ್ಪ ಅಂದರೆ, ಯಾವುದೇ ಒಂದು ವಿಚಾರವಾಗಿ ಈಗಂತೂ ಕನ್ನಡ ಚಿತ್ರರಂಗಕ್ಕೆ ದೊಡ್ಡಣ್ಣ ಯಾರು? ಅದು ಡಾಕ್ಟರ್ ಶಿವರಾಜ್ ಕುಮಾರ್. KGF 1 ಬಂದಾಗ ಅಂಬರೀಷ್ ಅವರಿಂದ ಯಶ್ ಅವರು ಸಿನಿಮಾದ ಟ್ರೈಲರ್ನ ಲಾಂಚ್ ಮಾಡಿಸಿದ್ರು. KGF 2 ಬಂದಾಗ ಆ ಟೈಮಲ್ಲಿ ಅಂಬರೀಷ್ ಅವರು ಇರಲಿಲ್ಲ, ಆಗ ಶಿವಣ್ಣ ಅವರು ಟ್ರೈಲರ್ ಲಾಂಚ್ ಮಾಡಿದರು ಕನ್ನಡದ್ದು. ಈಗ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಹಿರಿಯಣ್ಣನಿಂದ ಒಂದು ಒಳ್ಳೆಯ ಉದ್ಘಾಟನೆ ಆಗಬೇಕು, ಒಂದು ಪ್ರಚಾರಕ್ಕೆ ಚಾಲನೆ ಸಿಗಬೇಕು ಅಥವಾ ಶುಭ ಕಾರ್ಯ ಆಗಬೇಕು ಅಂಥೇಳಿ ರಾಕಿಂಗ್ ಸ್ಟಾರ್ ಯಶ್ ಅವರು ನೀವೇ ಬಂದು ಮಾಡಬೇಕಣ್ಣ ಟ್ರೈಲರ್ ಲಾಂಚ್ ಅಂತ ಹೇಳಿದರು. ಆಗ ಒಂದು ಮಾತು ಶಿವಣ್ಣನವರಿಂದ ಹೃದಯದಿಂದ ಬಂತು ಅಂತ ನಾನು ಅನ್ಕೊಂತೀನಿ. ಅವರ ಆ್ಯಕ್ಚುಲಿ ಸ್ಟೇಜ್ನಲ್ಲಿ ತುಂಬ ಚೆನ್ನಾಗಿ ಮಾತನಾಡ್ತಾರೆ ಮತ್ತು ಮನಮುಟ್ಟುವಾಗಿ ಮಾತನಾಡ್ತಾರೆ. ಟ್ರೈಲರ್ ನೋಡಿ ನಿಜಕ್ಕೂ ಅವರು ಭಾರಿ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಕನ್ನಡಿಗರು ಹೆಮ್ಮೆ ಪಡುವಂಥ ಸಿನಿಮಾ ಮಾಡಿದ್ದಾರೆ, ನನ್ನ ತಮ್ಮನಲ್ಲಿ ಇವರು ಕೂಡ ಒಬ್ಬರು, ನನ್ನ ತಮ್ಮ ಈ ಲೆವೆಲಿಗೆ ಬೆಳೆದಿರೋದು ನನಗೆ ಭಾರಿ ದೊಡ್ಡ ಹೆಮ್ಮೆ, ಒಬ್ಬ ಕನ್ನಡಿಗನಾಗಿ ಹೆಮ್ಮೆ, ನಾನೊಬ್ಬ ದೊಡ್ಡ ಅಣ್ಣನಾಗಿ ನನಗೆ ಹೆಮ್ಮೆ ಅಂಥೇಳಿ ಮನಸಾರೆ ಹಂಚ್ಕೊಟ್ರು. ಆಗಸ್ಟ್ 26ನೇ ತಾರೀಕು ನಾನು ಈ ಸಿನಿಮಾನ ನೋಡ್ತೀನಿ ಅಂತ ಹೇಳಿ ಮನಸಾರೆ ಕೊಂಡಾಡಿದ್ರು. ಅದಾದ ನಂತರ ನನಗೊಂದಷ್ಟು ಅಚ್ಚರಿಗಳು ಕಾಣ್ತು. ಗುರು, ನಯನತಾರ ಎಂತೆಂಥ ದೊಡ್ಡ ದೊಡ್ಡ ಈವೆಂಟ್ಗಳಿಗೆ ಆ ಲೇಡಿ ಸೂಪರ್ ಸ್ಟಾರ್ ಹೋಗೋದಿಲ್ಲ ಅನ್ನೋ ಒಂದು ಮಾತಿದೆ. ಪ್ರಚಾರಕ್ಕೆ ಕೂತು ನಾನು ಅಂಥ ಸಿನಿಮಾ ಮಾಡಿದ್ದೀನಿ, ಇಂಥ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದು ನಾನು ಅಲ್ಲಲ್ಲಿ ಇನ್ನೂ ನೋಡಿಲ್ಲಪ್ಪ, ನನಗೆ ಗೊತ್ತಿದ್ದಂಗೆ, ನಿಮ್ಗೆ ಗೊತ್ತಿದ್ರೆ ಹೇಳಿ. ಆದರೆ ಕರ್ನಾಟಕಕ್ಕೆ ಬಂದು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ಈ ಹಿಂದೆ ಮಾಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ಈ ಸಿನಿಮಾದ ವಿಶೇಷ ನಾನು ಹೇಳಬೇಕಲ್ವಾ, ಬಂದು ಒಂದು ನಿರರ್ಗಳವಾದ, ಒಂದು ಮನಸಾರೆ ತುಂಬಿದ ಒಂದು ಭಾಷಣ ಅಥವಾ ತಮ್ಮ ಮನದಾಳದ ಅನಿಸಿಕೆಯನ್ನು ಆ ವೇದಿಕೆ ಮೇಲೆ ಹಂಚಿಕೊಂಡ್ರು. ಯಶ್ ಅವರ ಡೆಡಿಕೇಶನ್ನು, ಯಶ್ ಅವರು ನಿಜಕ್ಕೂ ಈ ಸಿನಿಮಾದ ಟ್ರೈಲರಲ್ಲಿ ಹೆಂಗಿದಾರಲ್ಲೋ ಆ ವ್ಯಕ್ತಿನೂ ಹಾಗೆ, ಆ ಮನಸ್ಸಿನಲ್ಲೊಬ್ಬ ಅವರ ಜೀವನದ ಚರಿಯಲ್ಲಿ ಒಬ್ಬ ಮಾನ್ಸ್ಟಾರ್ ಇದ್ದಾನೆ. ಅದಕ್ಕೆ ಅವ್ರು ಮಾನ್ಸ್ಟಾರ್ ಕ್ರಿಯೇಷನ್ ಅಂತ ಹೇಳಿ ಇಟ್ಕೊಂಡಿರೋದು. ನಿಜಕ್ಕೂ ಅವರು ಒಬ್ಬ ಕೆಲಸದಲ್ಲಿ ರಾಕ್ಷಸ ಸ್ವರೂಪದ ಕೆಲಸಗಾರ. ಅಂತ ಕೆಲಸಗಾರ ನಾನು ಎಲ್ಲೂ ನೋಡಿಲ್ಲ. ಭಾರಿ ಸಂತೋಷ ಆಯಿತು. ನಾನು ಬಂದಿರೋದು ಇಲ್ಲಿ ತನಕ, ನಾನು ಇಷ್ಟೆಲ್ಲ ಮಾತಾಡ್ತಿರೋದು ಯಶ್ ಅವರಿಗೋಸ್ಕರ ಅಂತ. ಮತ್ತು ಗೀತು ಮೋಹನ್ ದಾಸ್ ಬಗ್ಗೆ ಕೂಡ ಒಬ್ಬ ಲೇಡಿ ಕಲಾವಿದೆಯಾಗಿ ಒಬ್ಬ ಲೇಡಿ ಕಲಾವಿದೆಯ ಬಗ್ಗೆ ಮಾತನಾಡಿದೆಯಲ್ಲ, ಅದು ತುಂಬ ಮನಸಾರೆ ಮುಟ್ಟುವಂಥ ಮಾತುಗಳು. ಉಳಿದಂತೆ ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು. ನನಗೆ ಖುಷಿ ಕೊಟ್ಟಿದ್ದು ಅಥವಾ ಹೈಲೈಟ್ಸ್ ಆಫ್ ದಿ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನೊಬ್ಬರು ನಮ್ಮ ಪೋಷಕ ನಟ ಅಥವಾ ವಿಲ್ಲನ್ ಆಗಲಿ ಬಾಲಾಜಿ ಅವರು ಒಂದು ಮಾತು ಹೇಳಿದ್ರು ಗೀತು ಮೋಹನ್ ದಾಸ್ ಬಗ್ಗೆ. And I would love to call you Great Mohan Das after this. ಇನ್ನು ಮುಂದೆ ಅವರು ಗ್ರೇಟ್ ಮೋಹನ್ ದಾಸ್ ಅಂತ ಹೇಳಿ. ಯಾಕೆ ಗುರು? ರಾಕಿಂಗ್ ಸ್ಟಾರ್ ಯಶ್ ಅವರು KGF ಆದ ನಂತರ
ಯಾವ ದೊಡ್ಡ ಡೈರೆಕ್ಟರ್ ಜೊತೆ ಹೋಗ್ತಾರೆ? ಒಂದಷ್ಟೆಲ್ಲ ನಾವೇ ಸುದ್ದಿ ಬರೆದಿದ್ವಿ, ನೆನಪಿದೆ. ಶಂಕರ್ ಜೊತೆಗೆ ಒಂದು ಸಿನಿಮಾ ಮಾಡ್ತಾರಂತೆ, ರಾಜಮೌಳಿ ಜೊತೆ ಸಿನಿಮಾ ಮಾಡ್ತಾರಂತೆ. ಹೀಗೆ ಎಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆಗೆ ಯಶ್ ಅವರ ಹೆಸರು ತಳುಕು ಹಾಕಿತ್ತು. ಆದರೆ ಸರಿ ಸುಮಾರು 3 ವರ್ಷ ಕಾಯಿಸಿ ಒಂದು ಕತೆಗಾಗಿ ಯೋಚನೆ ಮಾಡಿ ಏನು ಮಾಡಬೇಕು, ಯಾರಿರ್ಬೋದು ಡೈರೆಕ್ಟ್ರು ಬಂದನ್ನೆಲ್ಲ ಕೇಳಿ, ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದು ಸರ್? KGF ಅದ್ಭುತವಾಗಿ ಸಕ್ಸಸ್ ಆಗಿದೆ ಅಂತ ಹೇಳ್ತೀನಿ, ಕೆಲಸ ಆಗ್ತಿದೆ ಅಂತ ಹೇಳಿ ಅಂದಾಗ ಒಬ್ಬ ಫೀಮೇಲ್ ಡೈರೆಕ್ಟರ್ನ ಇಂಥ ಬೃಹತ್ ಸಿನಿಮಾಗೆ ತಂದು ಕೂರಿಸಿ, ನಿನಗೆ ಈ ಶಕ್ತಿ ಇದೆಯಮ್ಮ, ನೀವು ಮಾಡಿ, ನಾನು ನಿಮ್ಮ ಜೊತೆಗೆ ನಿಂತಿರ್ತೀನಿ, ನಿಮಗೆ ಈ ಸಿನಿಮಾದಿಂದ ಒಳ್ಳೇದಾಗತ್ತೆ ಅಂತ ಹೇಳಿ ಮಲಯಾಳಂ ಮೂಲದ ಗೀತು ಮೋಹನ್ ದಾಸ್ ಅವ್ರನ್ನ ಕರ್ಕೊಂಬಂದು ನಿಲ್ಲಿಸಿ ಈ ದೊಡ್ಡ ಸ್ಕೇಲ್ ಇರುವ ಸಿನಿಮಾಗೆ ಡೈರೆಕ್ಷನ್ ಮಾಡಿಸ್ತಾರಲ್ಲ, ಅದು ನಿಜವಾದ ಸಾಧನೆ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಯಶ್ ಅವರ ಸಿನಿಮಾ ಗ್ರಾಫ್ಟನ್ನು ಎತ್ತಿಕೊಂಡು ನಾವು ನೋಡೋದಾದರೆ, ಅವರೆಲ್ಲ ಸಿನಿಮಾಗಳ ಸೂಪರ್ ಹಿಟ್ ಸಿನಿಮಾಗಳ ಡೈರೆಕ್ಟರ್ಗಳು ಹೊಸಬರನ್ನು ನಂಬಿ ಅವರಿಗೆ ನಂಬಿಕೆ ತುಂಬಿ, ಆತ್ಮವಿಶ್ವಾಸ ತುಂಬಿ, ಕಥೆಯಲ್ಲಿ ಮತ್ತು ಎಲ್ಲ ಮೇಕಿಂಗ್ನಲ್ಲಿ ತಾನೂ ನಿಂತು ತನಗೇನು ಬೇಕು ಮತ್ತು ಕನ್ನಡ ಚಿತ್ರರಂಗಕ್ಕೆ ಏನು ಬೇಕು, ಪ್ರೇಕ್ಷಕರು ಏನು ಇಷ್ಟಪಡ್ತಾರೆ ಅಂತ ಎಲ್ಲ ಅರಿತು ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನು ಹಂತವಾಗಿ ತನ್ನ ದಾಖಲಿನ ತಾನೇ ಮುರ್ಕೊಂಡು ಬಂದಿದ್ದಾರೆ. ಈಗ ಗೀತು ಮೋಹನ್ ದಾಸ್ ಅವರಿಗೂ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಇಡೀ ಅವರ ಲೈಫ್ ಕರಿಯರ್ನಲ್ಲಿ ಟಾಕ್ಸಿಕ್ ಸಿನಿಮಾ ಒಂದು ಮೈಲುಗಲ್ಲು ಅಂತ ಆಗೇ ಆಗುತ್ತೆ. ಮುಂದೆ ಟಾಕ್ಸಿಕ್ ಗೀತು ಮೋಹನ್ ದಾಸ್ ಅಂತನೂ ಇಡೀ ಇಂಡಿಯನ್ ಪ್ರೇಕ್ಷಕರು ಕರೀತಾರೆ ಅಂತ ನನ್ನ ಅಭಿಪ್ರಾಯ. 6 ಭಾಷೆಯಲ್ಲಿ ಸಿನಿಮಾ ಬರುತ್ತಿದೆ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಏಕಕಾಲದಲ್ಲಿ ಸಿನಿಮಾ ಶೂಟಿಂಗ್ ಆಗಿದೆ. ಈ ಬಾರಿ ಇಲ್ಲೆಲ್ಲ ಮಾತನಾಡ್ಕೊಂಡು ಹೋಗೋದಲ್ಲ, ಅಲ್ಲೆಲ್ಲ ನಮ್ಮ ಬಗ್ಗೆ ಮಾತಾಡಬೇಕು ಅಂಥೇಳಿ ಇಡೀ ವಿಶ್ವಾದ್ಯಂತ ಏಕಕಾಲದಲ್ಲಿ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಸಿದ್ಧವಾಗಿದ್ದಾರೆ. ಎಲ್ಲರೂ ಹೇಳ್ತಾ ಇರ್ತಾರೆ, ನಿರ್ಮಾಪಕರ ದುಡ್ಡು ಎಲ್ಲಿ ಹೋಯಿತು ಅಂತ ಹೇಳಿ. ಇತ್ತೀಚಿನ ದಿನಗಳಲ್ಲಿ ನಾನು ಹೇಳ್ತಾ ಇರೋದು, ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಆಗ ನಿರ್ಮಾಪಕರ ಕೋಟಿ ದುಡ್ಡುಗಳು ನಟ ನಟಿಯರ ಅಕೌಂಟ್ನಲ್ಲಿ ಜಮೆ ಆಗತ್ತೆ ಹೊರತು ಸಿನಿಮಾದಲ್ಲಿ ಕಾಣ್ತಾ ಇಲ್ಲ ಅಂತ. KVN ಮುಖ್ಯಸ್ಥರಾದಂತಹ ನಾರಾಯಣ್ ಅವರು ಒಂದು ಒಳ್ಳೆ ಮಾತನ್ನ ಹೇಳಿದರು, ನನ್ನ ಪ್ರತಿ ದುಡ್ಡು ಫ್ರೇಮಲ್ಲಿ ಕಾಣ್ತಾ ಇದೆ. ಒಬ್ಬ ನಟ ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾನ ನಿಲ್ಲಿಸ್ಬೇಕು, ಗೆಲ್ಲಿಸ್ಬೇಕು ಅಂತ ಹೇಳಿ ಯಶಲ್ಲಿರೋರ ದೂರದೃಷ್ಟಿ ಇದೆಯಲ್ಲ, ಅದು ಭಾರಿ ದೊಡ್ಡ ಮಟ್ಟದ್ದು. ನನಗಂತೂ ತುಂಬ ಅಭಿಮಾನ ಇದೆ, ತುಂಬ ಆತ್ಮತೃಪ್ತಿ ಇದೆ. ಈ ಸಿನಿಮಾ ಏನೋ ಮಾಡ್ತಾರಂತ ಹಗಲು ರಾತ್ರಿ ಕಷ್ಟಪಟ್ಟು ಯಶೋರು ಈ ಸಿನಿಮಾನ ಮುಗಿಸಿಕೊಟ್ಟಿದ್ದಾರೆ ಮತ್ತು ಈ ಸಿನಿಮಾನ ಮುನ್ನಡೆಸಿ ಗೆಲ್ಲಿಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಈ ಸಿನಿಮಾ ಚೆನ್ನಾಗಾಗತ್ತೆ ಅಂತೇಳಿ ಈ ಹಿಂದೆ ಏನು ವೆಂಕಟನಾರಾಯಣ ಕೋಣಂಕಿಯವರು ಈ ಲೆವೆಲ್ಗೆ ಮನಸಾರೆ ಮಾತನಾಡಿದ್ದು ಈ ಹಿಂದೆ ಯಾವ ಸಿನಿಮಾ ಮೀಟಲ್ಲೂ ನಾನು ನೋಡಿರಲಿಲ್ಲ. ಅಷ್ಟು ಮನಸಾರೆ ಮಾತಾಡಿದ್ರು. ಏನು ಚೆನ್ನಾಗಿ ಮಾತಾಡ್ತೀರಿ ಸರ್ ನೀವು ಅಂತ ಹೇಳಿ ಅಲ್ಲಿ ಇದ್ದವರೆಲ್ಲ ಹೇಳ್ತಾ ಇದ್ರು. ಆ ಮಟ್ಟಕ್ಕೆ ಮಾತನಾಡಿದ್ರು ನಿರ್ಮಾಪಕರು. ಇನ್ನೊಂದು, ಅದಾದ ನಂತರ ಯಶ್ ಅವ್ರು ಏನು ಮಾತಾಡ್ತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ. ಪ್ರತಿ ಸಿನಿಮಾದಲ್ಲೂ ಅವ್ರು ನನಗೆ ಶಕ್ತಿ ಕೊಟ್ಟಾಗಲೂ, ಸಿನಿಮಾ ಹಿಟ್ ಮಾಡಿದಾಗಲೂ ನನ್ನ ತಲೆಯಲ್ಲಿ ಒಂದೇ ವಿಷಯ ಓಡ್ತಾ ಇದ್ದಿದ್ದು, ಅದು ನನ್ನ ಅಚೀವ್ಮೆಂಟ್ ಅಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡು ಅಂತ ಜನ ನನಗೆ ಕೊಡ್ತಿದ್ದ ಜವಾಬ್ದಾರಿ ಅಂತ ನಾನು ನಂಬಿದ್ದೀನಿ. ಅದೇ ರೀತಿ ಪ್ರತಿ ಸಿನಿಮಾನೂ ನಾನು ಕೆಲಸ ಮಾಡ್ತಾ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ. ಆ ಹೆಜ್ಜೆಗೂ ಎಲ್ಲ ಗೌರವಿಸಿದ್ದೀರ. ಎಲ್ಲೇ ಹೋಗಿ ನಿಂತರು ಎಲ್ಲಿಂದ ಬಂದೆ, ತಾನೇನು ಅನ್ನೋದು ಮರಿಬಾರ್ದು. ನನ್ನ ಯೋಜನೆ ಎಲ್ಲವೂ ಕನ್ನಡದಲ್ಲಿ. ಕನ್ನಡ ಮಣ್ಣಿನ, ಕನ್ನಡ ಸಿನಿಮಾ ರಂಗದ ಹೆಮ್ಮೆಯನ್ನು ಪ್ರತಿನಿಧಿಸುವಂತಹ ಸಿನಿಮಾಗಳು ನಾನು ಮಾಡಬೇಕು ಅಂಥೇಳಿ ಯೋಜನೆ ಮಾಡಿ ಹೆಜ್ಜೆ ಇಟ್ಟವರು ಯಶ್. ಆದರೆ ಹಂತವಾಗಿ ನಮ್ಮ ಗುರಿಯನ್ನು, ತಮ್ಮ ದೂರದೃಷ್ಟಿಯನ್ನು ಬದಲಾಯಿಸ್ಕೊತ ಹೋಗ್ತಾ ಇದ್ದಾರೆ. ಈಗ ಇಡೀ ಭಾರತೀಯ ಚಿತ್ರರಂಗ ಅಂತ ಹೇಳಬೇಕು, ಹಾಲಿವುಡ್ ರೇಂಜಲ್ಲಿ ನಮ್ಮ ಸಿನಿಮಾ ಇರಬೇಕು. ರೇಂಜಲ್ಲ ಹಾಲಿವುಡ್ಗಿಂತ ಹಾಲಿವುಡ್ಡೇ, ಆ ಲೆವೆಲಿನ ಸಿನಿಮಾ ನಾವು ಮಾಡಬೇಕು ಅಂತ ಹೇಳಿ ಈ ಬಾರಿ ಟಾಕ್ಸಿಕ್ ಸಿನಿಮಾನ ಮಾಡಿ ನಿಂತಿದ್ದಾರೆ. ಅವ್ರಿಗೆ ಯಾವಾಗಲೂ ಬರ್ತಿತ್ತಂತೆ ಸುದ್ದಿಗಳು, ಅದನ್ನೆಲ್ಲ ಮನ್ಸಾರೆ ಹೇಳ್ಕೊಂಡ್ರು. ಒಂದು ಸಿನಿಮಾ ಶುರು ಮಾಡುವಾಗ ನಾವು ಸಿನಿಮಾ ಶೂಟಿಂಗ್ ಎಲ್ಲ ಶುರು ಮಾಡೋದು ಯುದ್ಧ ಶುರು ಮಾಡ್ದಂಗೆ ಅಂತ ಹೇಳಿ. ಎಲ್ಲಿಂದ ವಿಚಾರಗಳು ಹರಿವು ಹೋಗ್ತವೆ, ಎಲ್ಲಿಂದ ನಮ್ಮ ಬಗ್ಗೆ ನೆಗೆಟಿವ್ ಕಾಮೆಂಟ್ಸ್ಗಳು, ನೆಗೆಟಿವ್ ಸುದ್ದಿ ಸಮಾಚಾರಗಳು ಬರ್ತವೆ ನನಗೆ ಗೊತ್ತಾಗ್ತಿದ್ದಿಲ್ಲ. ಸಿನಿಮಾಗಳು ಆಗಿ ನಿನ್ನೇನು ಆಗ್ತಿದ್ದಾಗ ಒಂದು ಶೆಡ್ಯೂಲ್ ಮುಗಿದ ತಕ್ಷಣ ಸಿನಿಮಾ ಶೂಟಿಂಗ್ ಇತ್ತೋಯ್ತಂತೆ,
ಸಿನಿಮಾ ಇನ್ನು ಆಗಲ್ಲಂತೆ, ಪ್ರೊಡ್ಯೂಸರ್ ಅವ್ರಿಗೆ ಗಲಾಟೆ ಅಂತೆ, ಡೈರೆಕ್ಟ್ರು ಅವ್ರಿಗೆ ಗಲಾಟೆ ಅಂತೆ, ಈ ಥರದ್ದೆಲ್ಲ ಏನೇನೋ ಗಾಸಿಪ್ ಸುದ್ದಿಗಳು ನಾನು ಕೇಳಿದ್ದೆ. ಅದನ್ನೆಲ್ಲ ಅವ್ರು ಇಂಡೈರೆಕ್ಟಾಗಿ ಹೇಳಿದ್ರು. ಎಲ್ಲಿಂದ ಬರ್ತಿತ್ತು ನನಗೆ ಗೊತ್ತಿಲ್ಲ. ನಾವು ಕಷ್ಟಪಟ್ಟಿದ್ದು ನೇಚರ್ಗೋಸ್ಕರ ಮತ್ತು ನಮ್ಮ ಪಾತ್ರಕ್ಕಾಗಿ ನಾವು ತಯಾರಿ ಮಾಡಿಕೊಳ್ಳುವಂಥ ರೀತಿಗೋಸ್ಕರ ಮತ್ತು ನಾವು ಹಾಕಿಕೊಂಡಂಥ ಎಲ್ಲ ಕಲಾವಿದರು ಎಲ್ಲ ಭಾಷೆಯಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳು ಅವರ ಕಾಲ್ಸಿಟ್ಗಾಗಿ ನಾವು ತುಂಬ ಕಾದ್ವಿ. ಅವರ ಕಾಲ್ಸಿಟ್ಗಳು, ಅವರ ಮನೋಭಾವಗಳು ಅದೆಲ್ಲ ಸೆಟ್ ಮಾಡ್ಕೊಂಡು ನಾವು ಸಿನಿಮಾ ಮಾಡಬೇಕಾಗಿತ್ತಲ್ಲ. ಹಾಗಾಗಿ 200 ದಿವಸ ತೆಗೆದುಕೊಂಡ್ರೆ ಹೊರತು ಬೇರೆ ಯಾವ ವಿಷಯಕ್ಕೂ ಅಲ್ಲ ಅಂಥೇಳಿ ನಯನತಾರ ಅವರ ಕಾಲ್ಸಿಟ್ಗೂ ಕೂಡ ತುಂಬ ಕಾದಿದ್ದಾರೆ. ಮತ್ತು ಆ ಸಿನಿಮಾದಲ್ಲಿ ಬರುವಂಥ ಎಲ್ಲ ಕಲಾವಿದರು, ನಯನತಾರ ಆಗಿರ್ಬೋದು, ಉಮಾ ಕುರೇಶಿ ಆಗಿರ್ಬೋದು, ತಾರಾ ಅವರಾಗಿರ್ಬೋದು, ಹೀಗೆ ಮತ್ತು ಕಿಯಾರಾ ಅಡ್ವಾಣಿ ಆಗಿರ್ಬೋದು, ಆ ಸಿನಿಮಾದಲ್ಲಿ ಬರುವಂಥ ಒಬ್ಬ ಪೋಷಕ ಕಲಾವಿದ 200 ದಿವಸನೂ ಅಥವಾ ಯಶ್ ಇರೋ ಎಲ್ಲ ಪಾತ್ರದಲ್ಲೂ ಅಥವಾ ಎಲ್ಲ ಸೀನಲ್ಲೂ ಅವ್ರು ಇರಬೇಕಾಗಿತ್ತಂತೆ. ಈ ರೀತಿ ಕಲಾವಿದರನ್ನು ಹೊಂದಿಸಿ ಸಿನಿಮಾವನ್ನು ಅದ್ಭುತವಾಗಿ ಕಟ್ಟಿ ನಿಂತಿದ್ದಾರೆ. ನನಗೆ ಅನಿಸ್ತಾ ಇತ್ತು ಈ ಥರದೆಲ್ಲ ಯೋಚನೆ ಮಾಡಿದಾಗ. ನಿಮಗೇನು ನೀವು ಹೇಳಬೇಕು ದಯಮಾಡಿ. ಮಾರ್ಚ್ 17ನೇ ತಾರೀಕು ದುರಂದರ್ ಜೊತೆಗೆ ಈ ಸಿನಿಮಾ ಏನಾದರೂ ಬಂದಿದ್ರೆ ಬಾಕ್ಸ್ ಆಫೀಸ್ ವಾರಂತೂ ಆಗ್ತಾ ಇತ್ತು. ಅವ್ರಿಗೆ 500 ಇವ್ರಿಗೆ 500 ಬರ್ತಿತ್ತೆ ಹೊರತು ಸುಮ್ಮನೆ ಒಂದು ಒಳ್ಳೆ ಸಿನಿಮಾ ಹಾಳಾಗ್ತಾ ಇತ್ತು. ಸೂಕ್ತ ಸಂದರ್ಭಕ್ಕಾಗಿ ಪ್ರಕೃತಿಯೇ ನಮ್ಮ ಪರಿಶುದ್ಧ ಪರಿಶ್ರಮವನ್ನು ಒಂದು ಫಲ ಕೊಡೋದಕ್ಕೆ ಅದರದ್ದೇ ಆದ ದಿನಾಂಕವನ್ನು ನಿಗದಿ ಮಾಡುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಟಾಕ್ಸಿಕ್ ಸಿನಿಮಾ ಮುಹೂರ್ತ ಆದ ಕಾಲಕ್ಕೆ, ಆ ಮುಹೂರ್ತವಾದ ದಿನಕ್ಕೆ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿ ಈಗ ಸಿನಿಮಾ ರಿಲೀಸ್ಗಾಗೂ ಸಿದ್ಧತೆ ಅಥವಾ ರೆಡಿಯಾಗಿದೆ ಅಂತ ನನ್ನ ಅನಿಸಿಕೆ. ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದರೆ ಖಂಡಿತವಾಗೂ ಪರಿಶುದ್ಧವಾದ ಪರಿಶ್ರಮ ಕಾಣ್ತಾ ಇದೆ, ಪ್ರಾಮಾಣಿಕ ಪರಿಶ್ರಮ ಕಾಣ್ತಾ ಇದೆ. ಸಿನಿಮಾ ಅಂತ ಯೋಚಿಸಿ ಧ್ಯಾನಿಸಿ ಪೂಜಿಸೋರಿಗೆ ಇದೊಂದು ಫಲ ಅಂತ ನನಗೆ ಅನಿಸುತ್ತೆ. ಸಿನಿಮಾದಲ್ಲಿ ಯಶ್ ಅವರ ಪಾತ್ರಗಳು ನನಗನ್ಸಿದ್ದು 3 ಪಾತ್ರ ಮಾಡಿದ್ದಾರೆ ಅಂತ. ಅವರು ಕೂಡ ಹಿಂಟ್ ಕೊಟ್ಟರು, 3 ಥರದ ಪಾತ್ರ. ಒಬ್ಬ ಕಲಾವಿದ ಇವತ್ತಿನ ಟೆಕ್ನಾಲಜಿಯಲ್ಲಿ ಹಿಂಗೆ ಹೋಗಲ್ಲ. ಸಿನಿಮಾ ನಿಲ್ಲಿಸಿ ನೋಡ್ತಾರೆ. ಸಿನಿಮಾನ ಪರೀಕ್ಷೆ ಮಾಡ್ತಾರೆ, ಎಲ್ಲೂ ತಪ್ಪು ಹುಡುಕ್ತಾ ಹಾಗೆ. ತ್ರಿಬಲ್ ಆ್ಯಕ್ಟಿಂಗ್ ಮಾಡೋದು ಇದೆಯಲ್ಲ ಭಾರಿ ಕಷ್ಟದ ವಿಚಾರ. ಆ ವಿಚಾರವನ್ನು ಯಶ್ ಅವರು ಮಾಡಿದ್ದಾರೆ. ಒಬ್ಬ ನಟ 3 ಪಾತ್ರವನ್ನು ಎಟ್ ಎ ಟೈಮ್ ಮಾಡೋದಕ್ಕೆ ಆ ನಟನ ಸಾಮರ್ಥ್ಯ ಉತ್ತುಂಗದಲ್ಲಿರಬೇಕು. ಆ ಉತ್ತುಂಗದ ಕಾಲ ಇದು ಅಂತ ಅನಿಸುತ್ತೆ. ಆಗಸ್ಟ್ 26ನೇ ತಾರೀಕು ಒಂದು ಅದ್ಧೂರಿಯಾಗಿ ನಾವೆಲ್ಲ ಸಿನಿಮಾನ ಸೆಲೆಬ್ರೇಟ್ ಮಾಡೋಣ. ಕನ್ನಡಿಗರಾಗಿ ಇಡೀ ವಿಶ್ವ ಈ ಸಿನಿಮಾದ ಬಗ್ಗೆ ಮಾತನಾಡುತ್ತೆ ಅನ್ನೋ ನಂಬಿಕೆ ನಂದು. ನಿಮ್ಮದೇನು ಅಂತ ನೀವು ಹೇಳಬೇಕು ದಯಮಾಡಿ. ನಿಮಗೂ ಅದೇ ನಂಬಿಕೆ, ಆ ವಿಶ್ವಾಸ ಕನ್ನಡಿಗರ ಪ್ರಯತ್ನದ ಮೇಲೆ ಇದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಏನು ಹೇಳ್ತೀರಾ ಆತ್ಮೀಯ ಕನ್ನಡಿಗರೇ? ಈ ಸಿನಿಮಾಗೆ ಒಳ್ಳೆಯದಾಗಬೇಕು. ಇದೇ ರೀತಿಯ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮಿಂದ ಅಥವಾ ನಮ್ಮ ಕನ್ನಡಿಗರಿಂದ ಆಗಬೇಕು. ಮತ್ತು ಕನ್ನಡ ಸಿನಿಮಾ ರಂಗದ ಕಲಾವಿದರು ಇನ್ನಷ್ಟು ಉತ್ತುಂಗಕ್ಕೆ ಹೋಗಬೇಕು ಅಂತ ಹೇಳಿ ಈ ಮೂಲಕ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಈ ಒಂದು ಚಿಕ್ಕ ಅನಿಸಿಕೆ ಅಭಿಪ್ರಾಯವನ್ನು ನಾನು ಕಂಡಂತೆ ಏನು ಅನ್ನಿಸ್ತು ಅಂತ ನಿಮ್ಮ ಮುಂದೆ ಮಂಡಿಸಿದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಆತ್ಮೀಯ